ಸಿಂಹರಾಶಿಯವರಿಗೆ ಸ್ವಲ್ಪ ನಾನೇ ಹೆಚ್ಚು, ನಾನೇ ದೊಡ್ಡ ಮನುಷ್ಯ ಅಂತಕ್ಕಂತಹ ಒಂದು 50% ಜನರಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಆತ್ಮಬಲ ಹೆಚ್ಚು, ಆದರೆ ಆತ್ಮಬಲದ ಒಂದು ಯಾವ ಗುರಿ ಕಡೆಗೆ ಅದನ್ನು ನಡೆಸಬೇಕು ಅದನ್ನು ಅಂತಕ್ಕಂಥದ್ದು ಇವರಿಗೆ ತಿಳುವಳಿಕೆ ಕಡಿಮೆ. ಹೃದಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳಿಂದ ಬಳತಕ್ಕಂಥದ್ದು ಮತ್ತು ಕೀಲುಗಳಲ್ಲಿ ಹೆಚ್ಚು ನೋವು ಅನುಭವಿಸ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಅನಾರೋಗ್ಯ ಬಾಧೆ ಹೋಗಲಿಕ್ಕೆ ಏನು ಮಾಡಬೇಕು? ಪ್ರಮುಖವಾದ ಮೈನ್ ರೋಡ್ ಹೈವೇ ಪಕ್ಕಕ್ಕೇ ಇರತಕ್ಕಂತಹ ಯಾವುದಾದ್ರೂ ಶಿವಾಲಯದ ದರ್ಶನವನ್ನು ಮಾಡಿದರೆ ಆರೋಗ್ಯದಲ್ಲಿ ಗಮನಾರ್ಹವಾದ ಸುಧಾರಣೆ ಇವರಿಗೆ ಉಂಟಾಗಿದೆ. ಅಣ್ಣ ತಮ್ಮಂದಿರಿಂದ ಹೆಚ್ಚಿನ ಅನುಕೂಲಗಳು ಆಗಲಿಕ್ಕೆ, ಧೈರ್ಯ ಸಾಹಸ ಹೆಚ್ಚಲಿಕ್ಕೆ ಗ್ರಾಮ ದೇವತೆಗಳಿರ್ತಾರೆ, ಶೈವಾಂಶ ಸಂಭೂತವಾದ ಗ್ರಾಮ ದೇವತೆಗಳು. ಅಂತಹ ಕಡೆಗೆ ನಿಮ್ಮ ಕೈಲಾದ ಧನ ಸಹಾಯವನ್ನು ಮಾಡಬೇಕು. ಇನ್ನು ಆಸ್ತಿಯ ವಿಚಾರದಲ್ಲಿ ಭಾಳ ತೊಂದರೆ ತಾಪತ್ರಯಗಳಿದೆ, ನಾವೇನಪ್ಪ ಮಾಡಬೇಕು ಅಂತಂದರೆ ಅಂತ ಹುತ್ತಾ ಇರತಕ್ಕಂತಹ ಸ್ಥಳಕ್ಕೆ ಹೋಗಿ ಹಿಟ್ಟಿನ ಪದಾರ್ಥಗಳಿಂದ ಮಾಡಿದ ಸಿಹಿಯನ್ನು ಇಟ್ಟು ಬರಬೇಕು. ಇವರಿಗೆ ಸ್ವಲ್ಪ ದಾಂಪತ್ಯದ ಸಮಸ್ಯೆಯು ಹೆಚ್ಚು. ಆಯುಷ್ಯದ ಒಂದು ಅಭಿವೃದ್ಧಿಗೆ ನಾವೇನು ಮಾಡಬೇಕು ಅಂತಂದರೆ ಸಮುದ್ರ ಸ್ನಾನವನ್ನು ಮಾಡ್ತಾರೆ. ಲಾಭಾಂಶ ಹೆಚ್ಚಬೇಕು ನನಗೆ ಏನು ಮಾಡಬೇಕು ಅಂತಂದರೆ ನೀವು ಕೆಂಪು ಬಣ್ಣವನ್ನು ಧರಿಸುವುದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಬೇಕು. ಈ ರಾಶಿಯವರು ಲಾಭ ಬೇಕು ಅಂತಿದ್ದಾರೆ, ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲೂ ರಾಜಕೀಯದಲ್ಲಿರ್ತಕ್ಕಂಥವರು ಸಿಂಹರಾಶಿ ಸಿಂಹಲಗ್ನದವರು ಕೆಂಪನ್ನು ಪೂರ್ಣ ತ್ಯಜಿಸೇ ಬಿಟ್ಟರೆ ಅತ್ಯಂತ ಒಳ್ಳೆಯದು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರು ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ಒಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ ದತ್ತ. ಎಲ್ಲರಿಗೂ ಶುಭೋದಯ. ವೀಕ್ಷಕರೇ, ಹಂಸಧ್ವನಿ ಕಾರ್ಯಕ್ರಮದ ಸರಣಿ ಸಂಚಿಕೆಗಳಲ್ಲಿ ನಾವು ಒಂದೊಂದು ರಾಶಿಯ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸಿಂಹ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಸಿಂಹರಾಶಿಯಲ್ಲಿ ಹುಟ್ಟಿದ್ದು ಗೊತ್ತಿದ್ರೆ ಸ್ವಲ್ಪ ಬಿಲ್ಡಪ್ ಕೊಡ್ತಿರ್ತಾರೆ, ಗುರುಜಿ ನಾನು ಸಿಂಹ ರಾಶಿಯಲ್ಲಿ ಹುಟ್ಟಿದ್ದು, ನಿಜಕ್ಕೂ ಆ ಧೈರ್ಯ ವಿಶ್ವಾಸ ಇರುತ್ತಾ? ಏನೆಲ್ಲ ಪರಿಹಾರಗಳಿದೆ ಸಮಸ್ಯೆಗಳಿಗೆ ಅಂತ ಹೇಳ್ತೀರಿ ಗುರುಜಿ? ಸಿಂಹರಾಶಿಯವರಿಗೆ ನೀವು ಹೇಳಿದ ಹಾಗೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ನಾನೇ ಹೆಚ್ಚು, ನಾನೇ ದೊಡ್ಡ ಮನುಷ್ಯ ಅಂತಕ್ಕಂತಹ ಒಂದು 50% ಜನರಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅವರು ತಮ್ಮೂಗಿನೇರಿಕೆ ನಡೀತಕ್ಕಂಥವರು, ಯಾರನ್ನು ಅವರು ಗಣನೆಗೆ ತೆಗೆದುಕೊಳ್ಳದೇ ಇರತಕ್ಕಂತಹ ಸ್ವಭಾವದ 50%. ಎಲ್ಲರೂ ಅಂತಲ್ಲ, ಬಹುಶಃ ಸುಮಾರು. ಆಮೇಲೆ ಸ್ವಲ್ಪ ಹುಂಬುತನೂ ಇರುತ್ತೆ. ಈ ತಲೆಗಟ್ಟಿ ಇದೆ ಅಂತ ಹೇಳಿ ಕಲ್ಲಿಗೆ ತಲೆ ಚೆಚ್ಕೊಳ್ತಕ್ಕಂತಹ ಸ್ವಭಾವದವರು ಹೌದು. ಯಾರು? ಸಿಂಹರಾಶಿ ಸಿಂಹಲಗ್ನದವರು. ಇವರಿಗೆ ಆತ್ಮಬಲ ಹೆಚ್ಚು, ಆದರೆ ಆತ್ಮಬಲದ ಒಂದು ಯಾವ ಗುರಿ ಕಡೆಗೆ ಅದನ್ನು ನಡೆಸಬೇಕು ಅದನ್ನು ಅಂತಕ್ಕಂಥದ್ದು ಇವರಿಗೆ ತಿಳುವಳಿಕೆ ಕಡಿಮೆ ಇರುತ್ತೆ. ಅದೇನಾಗುತ್ತೆ, ಆ ಒಂದು ನಿಟ್ಟಿನಲ್ಲಿ ಅವರು ಜೀವನದಲ್ಲಿ ಬಹಳ ತೇಜೋವಧೆಯನ್ನು ಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ ಅಂತಕ್ಕಂಥದ್ದು ಅನುಭವದಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇವರ ಆರೋಗ್ಯದಲ್ಲಿ ಉಚ್ಚ ರಕ್ತದ ಒತ್ತಡ ಅಂದರೆ ಹೈ ಬ್ಲಡ್ ಪ್ರೆಷರ್, HT, ಹೈಪರ್ ಟೆನ್ಷನ್ ಅಂತ ಹೇಳ್ತಾರೆ, ಅದಾಗ್ತಕ್ಕಂಥದ್ದು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳಿಂದ ಬಳತಕ್ಕಂಥದ್ದು ಮತ್ತು ಕೀಲುಗಳಲ್ಲಿ ಹೆಚ್ಚು ನೋವು ಅನುಭವಿಸ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಹೇಗಿದ್ದರೂ ಇವರಿಗೆ ಆತ್ಮಸ್ಥೈರ್ಯ ಇದೆ. ಅದರ ಆತ್ಮಸ್ಥೈರ್ಯದ ಒಂದು ಲಕ್ಷಣವನ್ನು ಚೆನ್ನಾಗಿ ಮಾಡಿಕೊಳ್ಳಬೇಕು. ಅದನ್ನು ಯಾವ ಕಡೆಗೆ ತಿರುಗಿಸಬೇಕು ಅಂತಕ್ಕಂಥದ್ದು. ಬೆಂಚ್ ಕಾರ್ ಇರುತ್ತೆ, ಫುಟ್ಪಾತ್ ಮೇಲೆ ಓಡಿಸ್ಬಾರ್ದು, ರಸ್ತೆ ಮೇಲೆ ಓಡಿಸ್ಬೇಕು. ಆ ಥರದಲ್ಲಿ ತಪ್ಪು ನಡೆಯನ್ನು ಬಿಟ್ಟು ಸರಿಯಾಗಿರ್ತಕ್ಕಂತಹ ಆತ್ಮಸ್ಥೈರ್ಯವನ್ನು, ಆತ್ಮದ ಒಂದು ಶಕ್ತಿಯನ್ನು ಹೊಂದಲಿಕ್ಕೆ ಇವರೇನಪ್ಪ ಮಾಡಬೇಕು ಅಂತಂದರೆ ಪ್ರಾಚೀನವಾಗಿರ್ತಕ್ಕಂತಹ ಶಿವಾಲಯದ ದರ್ಶನವನ್ನು ಆಗಾಗ್ಗೆ ಮಾಡಬೇಕು. ನೆನ್ನೆ ಮನೆ ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ಪುರಾತನ ಕಾಲದ್ದಾಗಿರ್ಬೋದು. ಪುರಾತನ ಕಾಲದ ಉದಾಹರಣೆಗೆ ನಮ್ಮ ಮೈಸೂರಿನ ನಮ್ಮ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ, ನಂಜುಂಡೇಶ್ವರ ಸ್ವಾಮಿ, ಈ ಥರದ ದೇವಸ್ಥಾನಗಳನ್ನು ಆಗಾಗ್ಗೆ ಪರಮೇಶ್ವರ ದರ್ಶನವನ್ನು ಮಾಡ್ತಕ್ಕಂಥದ್ದು ಆತ್ಮ ಸಂಯಮವನ್ನು ಕೊಡುತ್ತೆ. ಯಾರಿಗೆ? ಸಿಂಹರಾಶಿಯವರಿಗೆ. ಇನ್ನು ಆರೋಗ್ಯದ ಬಾಧೆ ಭಾಳ ಬಂದ್ಬಿಡುತ್ತಲ್ಲ, ಇವರೇನು ಮಾಡಬೇಕು ಅಂತಂದರೆ ಇದೇ ಥರ ಯಾವ ಶಿವಾಲಯ ಯಾವುದಾದ್ರೂ ಪ್ರಮುಖವಾದ ರಸ್ತೆಯ ಬದಿಯಲ್ಲಿರುವ ಶಿವಾಲಯಕ್ಕೆ ತಿರುಗಿ ಹೋಗಬೇಕು. ಇವರೇ ಆರೋಗ್ಯದ ಸಮಸ್ಯೆ ಹೋಗಲಿಕ್ಕೆ. ಆತ್ಮ ಸಂಯಮಕ್ಕೆ ದೇವತೆಗಳು, ಮುನಿಗಳು, ಋಷಿಗಳು ಇಂಥವ್ರ ಸ್ವಯಂಭೂ ಲಿಂಗ ಇರತಕ್ಕಂಥದ್ದು ದರ್ಶನ ಮಾಡಬೇಕು. ಅನಾರೋಗ್ಯ ಬಾಧೆ ಹೋಗಲಿಕ್ಕೆ ಏನು ಮಾಡಬೇಕು? ಸಿಂಹರಾಶಿ ಸಿಂಹಲಗ್ನದವರು ಪ್ರಮುಖವಾದ ಮೈನ್ ರೋಡ್ ಹೈವೇ ಪಕ್ಕಕ್ಕೇ ಇರತಕ್ಕಂತಹ ಯಾವುದಾದ್ರೂ ಶಿವಾಲಯದ ದರ್ಶನವನ್ನು ಮಾಡಿದರೆ ಆರೋಗ್ಯದಲ್ಲಿ ಗಮನಾರ್ಹವಾದ ಸುಧಾರಣೆ ಇವರಿಗೆ ಉಂಟಾಗುತ್ತೆ. ಎರಡದ್ದು ಹಣಕಾಸಿನ ವಿಚಾರ. ಹಣಕಾಸಿನ ವಿಚಾರದಲ್ಲಿ ವೃದ್ಧಿಗೆ ಮತ್ತು ಕುಟುಂಬದ ರಕ್ಷಣೆಗೆ ಇವರೇನು ಮಾಡಬೇಕು ಅಂದರೆ ಹರಿಹರ ಅಥವಾ ಶಂಕರನಾರಾಯಣ ಅಂತ ಘಟ್ಟದ ಕಡೆ ಹೇಳ್ತಾರೆ. ಅಂದರೆ ಅರ್ಧ ದೇಹ ಶಿವ, ಅರ್ಧ ದೇಹ
ವಿಷ್ಣು. ಹರಿಹರ ಅಂತ ಹೇಳಿ ಊರೇ ಇದೆ ನಮ್ಮಲ್ಲಿ ಕರ್ನಾಟಕದಲ್ಲಿ, ಅಲ್ಲಿ ಹರಿಹರೇಶ್ವರನ ದೇವಸ್ಥಾನವೇ ಇದೆ, ಅದರಿಂದ ಹರಿಹರ ಅಂತ ಬಂದಿತ್ತು. ಇಂತಹ ಸ್ಥಳದಲ್ಲಿ ಎಲ್ಲಿಯಾದರೂ ಹರಿಹರೇಶ್ವರನ ಅಥವಾ ಶಂಕರನಾರಾಯಣನ ಒಂದು ಸಾನ್ನಿಧ್ಯ ಇದ್ದರೆ, ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗ್ತಕ್ಕಂಥದ್ದು ಬರಿಗೈಲಿ ಹೋಗುವ ಹಾಗಿಲ್ಲ. ಫಲಗಳನ್ನು ತೆಗೆದುಕೊಂಡು ಹೋಗಿ ಅರ್ಪಣೆ ಮಾಡಿ ಬರಬೇಕು. ಫಲದ ಅರ್ಪಣೆ ಮಾಡ್ತಕ್ಕಂಥದ್ದು ಅವರಿಗೆ ಪರಮಾದ್ಭುತವಾಗಿರ್ತಕ್ಕಂತಹ ಫಲಸಂಧಾತೃತ್ವವನ್ನು ಕೊಡುತ್ತೆ. ಉಪಾಯದ ಒಂದು ಸಾಕಾರವಾಗಲಿ, ಉಪಾಯಗಳು ಸಾಕಾರವಾಗಲಿಕ್ಕೆ, ಅಣ್ಣ ತಮ್ಮಂದಿರಿಂದ ಹೆಚ್ಚಿನ ಅನುಕೂಲಗಳು ಆಗಲಿಕ್ಕೆ, ಧೈರ್ಯ ಸಾಹಸ ಹೆಚ್ಚಲಿಕ್ಕೆ ಏನು ಮಾಡಬೇಕು? ಸಿಂಹರಾಶಿ ಸಿಂಹಲಗ್ನದವರು ಅಂತಂದರೆ ಈ ಗ್ರಾಮ ದೇವತೆಗಳಿರ್ತಾರೆ, ಶೈವಾಂಶ ಸಂಭೂತವಾದ ಗ್ರಾಮ ದೇವತೆಗಳು, ಮುನೀಶ್ವರ, ಭೂತಪ್ಪ, ಈ ಥರದ ಹೆಸರಿರುತ್ತೆ. ಗ್ರಾಮ್ಯವಾಗಿ ಪೂಜೆ ಮಾಡ್ತಕ್ಕಂಥದ್ದು. ಅಂತಹ ಕಡೆಗೆ ನಿಮ್ಮ ಕೈಲಾದ ಧನ ಸಹಾಯವನ್ನು ಮಾಡಬೇಕು. ನಾವೆಷ್ಟೇ ತಿಳುವಳಿಕೆ ಇರೋರಾಗಿದ್ದರೂ ಕೂಡ ಅಲ್ಲಿ ಹೆಚ್ಚು ಜನ ಕಲ್ಲಿನ ದೇವರು ಅಂತ 100 ಜನ ನಮಸ್ಕಾರ ಮಾಡಿದ್ರೆ ಅಲ್ಲಿ ದೇವರ ಸಾನ್ನಿಧ್ಯ ಬರುತ್ತೆ ಅಂತ ನಮ್ಮ ತೀರ್ಥರೂಪವರು ಹೇಳ್ತಾ ಇದ್ದರು ನನಗೆ. ನೀನು ಬಗ್ಗೆ ನಮಸ್ಕಾರ ಮಾಡಬೇಕು ಕಣಯ್ಯ, ಅದು ಬಂದುಬಿಡುತ್ತೆ. ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ. ಪೂಜೆ ಮಾಡೋರ ಭಾವನೆಯಿಂದ ಕಲ್ಲು ದೇವರಾಗುತ್ತೆ ಅಂತ ಶಾಸ್ತ್ರದ ವಚನ. ಆ ಥರದ ಸ್ಥಳದಲ್ಲಿ ಮೂಗು ಮುರಿಬಾರ್ದು. ನಾವು ತಿಳ್ಕೊಂಬಿಟ್ಟಿದ್ದೀನಿ, ಇದೇನು ದೇವ್ರು ಹಿಂಗೆ ಕಟ್ಟಿದ್ದೀರಾ? ಇಲ್ಲ, ಅಲ್ಲಿ ಹೋಗಿ ನಿಮ್ಮ ಕೈಯಲ್ಲಿ ಧನ ಸಹಾಯವನ್ನು ಮಾಡ್ತಕ್ಕಂಥದ್ದು ಈ ಒಂದು ನಿಟ್ಟಿನಲ್ಲಿ ನಿಮಗೆ ಹೆಚ್ಚಿನ ಒಂದು ಅನುಕೂಲವನ್ನು ಅಥವಾ ಶುಭವನ್ನು ನಿಮಗೆ ಕೊಡ್ತಾ ಬರುತ್ತೆ. ಇನ್ನು ವಿದ್ಯೆಗೋಸ್ಕರ ಏನು ಮಾಡಬೇಕು? ಯಾರು ಸಿಂಹಲಗ್ನ ಸಿಂಹರಾಶಿ ಸಂಜಾತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಛಾತ್ರರು, ವಿದ್ಯಾರ್ಥಿನಿಯರು ಅಂತಂದರೆ ಇವರು ಶಿವಾಲಯದಲ್ಲಿ ದೀಪಾರಾಧನೆಯನ್ನು ಮಾಡ್ತಾ ಬರಬೇಕು. ವಿಶಿಷ್ಟವಾಗಿ ಭಾನುವಾರ, ಗುರುವಾರದ ದಿವಸ ಅವರೇ ಹೋಗಬೇಕು. ಯಾರ ಕೈಯಲ್ಲಿ ಕೊಟ್ಟು ಕಳಿಸೋದು ಆಗೋದಿಲ್ಲ. ನೀವೇ ಸ್ವಯಂ ಹೋಗಿ ಮನೆಯಿಂದ ಹಣತೆಯಲ್ಲಿ ಇದ್ದರೆ ತೆಗೆದುಕೊಂಡು ಹೋಗಿ ಅದಕ್ಕೆ ಎಣ್ಣೆಯನ್ನು ಹಾಕಿ, ಬತ್ತಿಯನ್ನು ಇಟ್ಟು, ಎಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿ 5 ನಿಮಿಷ ಅಲ್ಲಿ ಕಣ್ಮುಚ್ಚಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಭಗವಂತನನ್ನು ಮನೆಗೆ ಬರ್ತಕ್ಕಂಥದ್ದು ಮಾಡಿದರೆ ವಿದ್ಯೆ ಬಹಳ ಚೆನ್ನಾಗಿ ಇವರಿಗೆ ಹತ್ತಲಿಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ಆಸ್ತಿಯ ವಿಚಾರದಲ್ಲಿ ಭಾಳ ತೊಂದರೆ ತಾಪತ್ರಯಗಳಿದೆ. ನಾವೇನಪ್ಪ ಮಾಡಬೇಕು ಅಂತಂದರೆ, ಹುತ್ತಗಳನ್ನು ನೋಡಿರ್ತೀರಿ, ಸುಮಾರು ಕಡೆ ಇರುತ್ತೆ, ಆ್ಯಂಟ್ ಹಿಲ್ಸ್ ಅಂತ. ಹುತ್ತ ಇರತಕ್ಕಂತಹ ಸ್ಥಳಕ್ಕೆ ಹೋಗಿ ಸಿಂಹರಾಶಿ ಸಿಂಹಲಗ್ನ ಸಂಜಾತರು ತಮ್ಮ ಕೈಲಾದ ಹಿಟ್ಟಿನ ಪದಾರ್ಥಗಳಿಂದ ಮಾಡಿದ ಸಿಹಿಯನ್ನು ಇಟ್ಟು ಬರಬೇಕು. ಹುತ್ತ ಇರೋ ಕಡೆ ಅಲ್ಲಿ ಯಾವುದೋ ಪ್ರಾಣಿ ಪಕ್ಷಿಗಳು ತಿನ್ನಲಿ, ಏನು ತೊಂದರೆ ಇಲ್ಲ. ಹಾವೇ ತಿನ್ನಬೇಕು. ಹುತ್ತದಲ್ಲಿ ಸಾಮಾನ್ಯತಃ ಹಾವಿರೋದಿಲ್ಲ, ತಪ್ಪು ಪರಿಕಲ್ಪನೆ ಇರಲಿ. ಒಟ್ಟಿನಲ್ಲಿ ಹಿಟ್ಟಿನಿಂದ ಮಾಡಿರ್ತಕ್ಕಂತಹ ಯಾವುದಾದ್ರೂ ಒಂದು ಗೋಧಿ ಉಂಡೆಯೋ, ಒಂದು ಹೆಸರುಂಡೆಯೋ, ತೊಗರಿ ಉಂಡೆ ಏನಾದರೂ ಸಿಹಿ ಮಾಡಬೇಕು. ಮಾಡಿ ಅಲ್ಲಿ ಇಟ್ಟು ಯಾವತ್ತು ಮಾಡಬೇಕು ಇದು ಅಂದರೆ ಶುಕ್ರವಾರದ ದಿವಸ ಮಾಡಬೇಕು. ಮಾಡ್ತಾ ಬಂದರೆ ಆಸ್ತಿಪಾಸ್ತಿಗಳ ವಿಚಾರದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲಗಳು ಮತ್ತು ಲಾಭಗಳು ಉಂಟಾಗೋದರಲ್ಲಿ ಯಾವ ಒಂದು ಸಂಶಯವೂ ಕೂಡ ಇಲ್ಲ. ಇನ್ನು ನಮಗೆ ಸತ್ಸಂತಾನವಾಗಬೇಕು ಅಥವಾ ಸಂತತಿಯೇ ಆಗಿಲ್ಲ, ನಮ್ಮ ಮೇಧಾಶಕ್ತಿ ಹೆಚ್ಚಬೇಕು, ನಾವು ಕಾವ್ಯವನ್ನು ಬರೀತಕ್ಕಂತಹ ನಾವು ಬುದ್ಧಿವಂತರಾಗಬೇಕು ಅಂತ ಇರ್ತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ, ಪರಿಶುಭ್ರವಾಗಿರ್ತಕ್ಕಂತಹ ಬಿಳಿ ಬಟ್ಟೆಗಳನ್ನು ದಾನ ಮಾಡಬೇಕು. ಯಾರಿಗೆ ಬೇಕೋ ಅವರಿಗೆ ದಾನ ಮಾಡ್ತಕ್ಕಂಥದ್ದು. ವಿದ್ಯಾವಂತರಿಗೆ ಮಾಡಿದರೆ ಇನ್ನೂ ಒಳ್ಳೆಯದು. ಈಗ ನಾವು ಬೇಕು, ನಮಗೆ ಇಂಥ ವಿದ್ಯೆ ಬೇಕು, ಅಂತಹ ವಿದ್ಯೆ ಇರ್ತಕ್ಕಂಥವರಿಗೆ ಶುಭ್ರವಾಗಿರ್ತಕ್ಕಂತಹ ಸ್ವಚ್ಛ ಬಿಳಿಯ ಬಣ್ಣದ ಬಟ್ಟೆಯನ್ನು ದಾನ ಮಾಡಿ ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಮಾಡಿದರೆ ಸಂತತಿಗೂ ಅನುಕೂಲ, ಮೇಧಾಶಕ್ತಿಗೂ ಅನುಕೂಲ ಆಗುತ್ತೆ ಇವರಿಗೆ. ಇನ್ನು ದಾಂಪತ್ಯದ ಒಂದು ತೊಂದರೆ, ಇವರಿಗೆ ಸ್ವಲ್ಪ ದಾಂಪತ್ಯದ ಸಮಸ್ಯೆಯು ಹೆಚ್ಚು. ಸಿಂಹರಾಶಿ ಸಿಂಹಲಗ್ನ ಸಂಜಾತರಿಗೆ ಅಥವಾ ಮುಸುಗುದ್ದು, ಹೊರಗೆ ಸಮಾಜಕ್ಕೆ ಕಾಣದೇ ಇರೋದು, ಒಳಗಡೆ ಗಂಡ ಹೆಂಡತಿ ಮುಸುಗುದ್ದು ಹಾಕೋತಿರ್ತಾರೆ ಅಂತ. ಅಂತಹ ಸಮಸ್ಯೆಯ ಒಂದು ಪರಿಹಾರಕ್ಕೆ ಇವರು ಏನಪ್ಪ ಮಾಡಬೇಕು ಅಂತಂದರೆ, ಮನೆಯಲ್ಲಿ ಶನಿವಾರದ ದಿವಸ ಚಿಕ್ಕದಾಗಿ ಒಂದು ಕಲಶವನ್ನು ಹೂಡೋದು ಅಂತ ಹೇಳ್ತಾರೆ ಹಳ್ಳಿ ಕಡೆ. ಕಲಶವನ್ನು ಸ್ಥಾಪನೆ ಮಾಡಿ ತಿಳಿದ ರೀತಿಯಲ್ಲಿ ಮಾಡಿ, ಚಿಕ್ಕದಾಗಿ ಮಾಡಿ, ಅಲ್ಲಿ ಪಾರ್ವತಿ ಪರಮೇಶ್ವರರು ಆವಾಹನೆ ಮಾಡಿ ಭಾವನೆಯನ್ನು ಮಾಡಿಕೊಂಡು ಬಿಲ್ವಾರ್ಚನೆಯನ್ನು ಮಾಡಬೇಕು. ಶಿವಾಷ್ಟೋತ್ತರದಿಂದ ಬಿಲ್ವಾರ್ಚನೆಯನ್ನು ಮಾಡಬೇಕು. ಯಾವುದು ಪ್ರತಿ ಶನಿವಾರದ ದಿವಸ ಇದು ಮಾಡ್ತಾ ಬಂದರೆ ಮದುವೆಗೂ ಅನುಕೂಲ ಆಗುತ್ತೆ. ದಾಂಪತ್ಯದ ಕಲಹ ತೊಂದರೆಗಳಿರ್ತಕ್ಕಂಥ ವೈಮನಸ್ಯ ಇರ್ತಕ್ಕಂಥವರಿಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಫಲ ಸಂಪ್ರಾಪ್ತಿ ಆಗುತ್ತೆ. ಆಯುಷ್ಯದ ಒಂದು ಅಭಿವೃದ್ಧಿಗೆ ನಾವೇನು ಮಾಡಬೇಕು ಅಂತಂದರೆ, ಸಮುದ್ರ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಸಿಂಹರಾಶಿ ಸಿಂಹಲಗ್ನವರು ಸಮುದ್ರ ಸ್ನಾನವನ್ನು ಹೆಚ್ಚು ಮಾಡ್ತಾ ಬಂದರೆ ಆಯುಷ್ಯದಲ್ಲಿ ಅವರಿಗೆ ಹೆಚ್ಚು ಉಂಟಾಗುತ್ತೆ ಅಂತ ಹೇಳಿ ದರ್ಶನಶಾಸ್ತ್ರದಲ್ಲೂ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಇದೆ. ಇದು ಶುಭ್ರವಾಗಿರ್ತಕ್ಕಂತಹ ಒಂದು ಹೇಳ್ತಾ ಇರ್ತಕ್ಕಂಥ ತರ್ಕಬದ್ಧವಾಗಿದೆ. ಇದು ಆ ಥರ ಮಾಡ್ತಕ್ಕಂಥದ್ದು. ಭಾಗ್ಯೋದಯ ಆಗಬೇಕು, ನಾನೇನು ಮಾಡಬೇಕು ಅಂತ ಕೇಳಿದರೆ, ಹಿಂದೆ ಹೇಳಿದ ಹಾಗೆ ಆರೋಗ್ಯದ ವಿಚಾರಕ್ಕೆ ನಾವೇನು ಹೇಳ್ತೀವಿ, ಆತ್ಮಸ್ಥೈರ್ಯಕ್ಕೆ ನಾವೇನು ಹೇಳ್ತೀವಿ, ಅದೇ ರೀತಿಯಾಗಿ ಪ್ರತಿಷ್ಠೆ ಅಲ್ಲದೆ ಸ್ವಯಂಭೂ ತಾನಾಗೇ ತಾನು ಆವಿರ್ಭಾವ ಆಗಿರ್ತಕ್ಕಂತಹ ಶಿವಾಲಯದ ದರ್ಶನ, ಪೂಜೆ, ಪುನಸ್ಕಾರ, ಸೇವೆ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ಇವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡೋದರಲ್ಲಿ ಯಾವ ಸಂಶಯವೂ ಇಲ್ಲ. ಇನ್ನು ಉದ್ಯೋಗ, ವ್ಯವಹಾರ, ವ್ಯಾಪಾರ ಇದರಲ್ಲಿ ನಮಗೆ ಜಯ, ಯಶಸ್ಸು ಎಲ್ಲ ಸಿಗಬೇಕು.
ನಾವು ಬಹಳ ಬೆಳಿಬೇಕು ಅಂತಂದರೆ ನಿಮ್ಮ ಪ್ರಯತ್ನದೊಂದಿಗೆ ಪ್ರಯತ್ನಗಳು ನಿಮ್ಮ ಕೈ ಹಿಡಿಯಲಿಕ್ಕೆ ಏನು ಮಾಡಬಹುದೋ ಅದನ್ನು ಪರಿಹಾರ ಅಂತ ಪರಿಗಣಿಸ್ಬೇಕು ನೀವೆಲ್ಲರೂ. ಅಂತಹ ಈ ಸಿಂಹರಾಶಿ ಸಿಂಹಲಗ್ನ ಸಂಜಾತರು ಏನು ಮಾಡಬೇಕಂತಂದರೆ ಹೊಲ ಗದ್ದೆ ತೋಟದ ಮಧ್ಯದಲ್ಲಿರ್ತಕ್ಕಂತಹ ಯಾವುದಾದ್ರೂ ಸ್ಥಳಕ್ಕೆ ಹೋಗಿ ಅಲ್ಲಿ ನೀವೇನು ಮಾಡಬೇಕು ಅಂದರೆ ಶಿವಧ್ಯಾನವನ್ನು ಮಾಡಬೇಕು. ನೀವೇನು ಗಂಟೆಗಟ್ಟಲೆ ದಿನಗಟ್ಟಲೆ ಮಾಡೋ ಅವಶ್ಯಕತೆ ಇಲ್ಲ. ಅಥವಾ ಅಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನ ಇದ್ದರೆ ಇನ್ನೂ ಒಳ್ಳೆಯದು, ಅಲ್ಲಿ ಅದರಲ್ಲೂ ಶಿವಾಲಯ ಇದ್ದರೆ ಇನ್ನೂ ಒಳ್ಳೆಯದು. ಇಲ್ಲಿ ತೋಟದ ಮಧ್ಯೆ ಚಿಕ್ಕದಾಗಿದ್ದರೂ ನಡೆಯುತ್ತೆ, ಹಳ್ಳಿ ಕಡೆ ಇರುತ್ತೆ, ಇವತ್ತಿಗೂ ಕೂಡ ಇದೆ. ಅಥವಾ ಒಂದು ಎಲ್ಲ ಹೊಲ ಗದ್ದೆ ಇದೆ, ಮಧ್ಯದಲ್ಲೊಂದು ಆಲಯ ಇದೆ, ಅಂಥದ್ದು ಪರಮಾದ್ಭುತವಾಗಿರ್ತಕ್ಕಂಥ ಸ್ಥಳ ನಿಮ್ಮ ಉದ್ಯೋಗಾಭಿವೃದ್ಧಿಗೆ. ಅಲ್ಲಿ ಹೋಗಿ ಒಂದು 10 ನಿಮಿಷ ನೀವು ಧ್ಯಾನವನ್ನು ಭಜನೆಯನ್ನು ಮಾಡಿದ್ರೂ ಕೂಡ ನಡೆಯುತ್ತೆ. 1-2 ದೇವರ ನಾಮವನ್ನು ಹೇಳಿದ್ರೆ ಏನಾಗುತ್ತೆ? ಏನೂ ಆಗೋದಿಲ್ಲ, ಕಳ್ಕೊಳ್ತಕ್ಕಂಥದ್ದು ಏನೂ ಇಲ್ಲ. ಆರೋಗ್ಯ ಮನಸ್ಸಿಗೂ ಕೂಡ ಅದ್ಭುತವಾಗಿರ್ತಕ್ಕಂತಹ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಅಂತಹ ಕಡೆ ಮಾಡಿ ಬರ್ತಕ್ಕಂಥದ್ದು ನಿಮಗೆ ಹೆಚ್ಚಿನ ಲಾಭವನ್ನು ಉದ್ಯೋಗದಲ್ಲಿ ನಿಮಗೆ ಕೊಡುವುದರಲ್ಲಿ ಇದು ಎತ್ತಿದ ಕೈ. ಈ ಪರಿಹಾರ ಲಾಭಾಂಶ ಹೆಚ್ಚಬೇಕು ನನಗೆ ಏನು ಮಾಡಬೇಕು ಅಂತಂದರೆ ನೀವು ಕೆಂಪು ಬಣ್ಣವನ್ನು ಧರಿಸುವುದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಬೇಕು. ಕೆಂಪು ಬಣ್ಣದ ಬಟ್ಟೆಯನ್ನು ಅಂದರೆ ಕಡುಗೆಂಪು ಕೂಡದು. ಈ ರಾಶಿಯವರು ಲಾಭ ಬೇಕು ಅಂತಿದ್ದಾರೆ, ಆರೋಗ್ಯಕ್ಕೆ ಒಳ್ಳೆಯದು, ಅದರ ಲಾಭ ಹೆಚ್ಚಾಗಬೇಕು ಅಂತಂದರೆ ಏನು ಮಾಡಬೇಕು ನೀವು ಅಂದರೆ ಕೆಂಪು ಬಣ್ಣದ ಒಂದು ಬಟ್ಟೆಯ ಒಂದು ಬಳಕೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಮತ್ತು ಬಿಳಿಯ ಬಣ್ಣದ ಬಟ್ಟೆಯನ್ನು ಹೆಚ್ಚು ಧರಿಸ್ತಕ್ಕಂಥದ್ದು ಮಾಡೋದು ಲಾಭಾಂಶವನ್ನು ಹೆಚ್ಚು ಮಾಡುತ್ತೆ. ಅದರಲ್ಲೂ ರಾಜಕೀಯದಲ್ಲಿರ್ತಕ್ಕಂಥವರು ಸಿಂಹರಾಶಿ ಸಿಂಹಲಗ್ನದವರು ಕೆಂಪನ್ನು ಪೂರ್ಣ ತ್ಯಜಿಸೇ ಬಿಟ್ಟರೆ ಅತ್ಯಂತ ಒಳ್ಳೆಯದು. ಇನ್ನು ನಮಗೆ ಕಷ್ಟ ನಷ್ಟಗಳು ಬರಬಾರ್ದು, ನಮಗೆ ಖರ್ಚು ಹೆಚ್ಚಾಗಬಾರ್ದಪ್ಪ ಅಂತ ಇರತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ ಹರಿಯುವ ನೀರಿನಲ್ಲಿ ದೀಪವನ್ನು ಹಚ್ಚಿ ತೇಲ್ಬಿಡಬೇಕು. ಎಲ್ಲಾದರೂ ಹೋದಾಗ, ಯಾವಾಗಲೂ ಪ್ರತಿನಿತ್ಯ ಆಗೋದಿಲ್ಲ. ಬೆಂಗಳೂರು ಮೈಸೂರು ಅಂತ ಮೈಸೂರವ್ರು ಆಗಬಹುದೇನೋ, ಬೆಂಗಳೂರಂತಹ ನಗರದಲ್ಲಿ ಅಸಾಧ್ಯ. ಇಲ್ಲೆಲ್ಲ ಹೋಗಿ ಸ್ಯಾಂಕಿ ಟ್ಯಾಂಕ್ ಅಂತ ಕಡೆ ಹತ್ತಿರ ದೀಪ ಬಿಟ್ಟು ಬಂದರೆ ತೊಂದರೆ ಆದೀತು, ಅದು ಮಾಡಬಾರ್ದು, ನಿಲ್ಲಬಾರ್ದು ದೀಪ. ಈ ನದಿಗಳಲ್ಲಿ ದೀಪ ಬಿಡ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿ ಉಂಟು, ಅನಾದಿ ಕಾಲದಿಂದ ಬಂದಿದೆ. ಕಾಶಿ ಅಂತ ಕಡೆ ಹೋದರೆ ಇವತ್ತಿಗೂ ನೀವು ನೋಡ್ಲಿಕ್ಕೆ ಸಿಗುತ್ತೆ. ಎಲ್ಲ ಈ ಒಂದು ದೀಪವನ್ನು ಹಚ್ತಾರೆ, ನದಿಯಲ್ಲಿ ಬಿಟ್ಬಿಟ್ಟು ಕೈ ಮುಗಿತಾರೆ. ಅದನ್ನು ಮಾಡ್ತಕ್ಕಂಥದ್ದು ಒಂದು ಹಚ್ಚಿಬಿಟ್ರೆ ಸಾಕು. ವಿಪರೀತ ಜಲಚರಗಳಿಗೆ ತೊಂದರೆ ಕೊಡೋದು, ಗಬ್ಬು ಮಾಡೋದು, ನೀರನ್ನು ಮಾಡಬಾರ್ದು. ಪರಿಹಾರದ ಹೆಸರಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ದೀಪವನ್ನು ಹಚ್ಚಿ ತೇಲಿಬಿಡ್ತಕ್ಕಂಥದ್ದು ಮಾಡಿದರೆ ಖರ್ಚು ವೆಚ್ಚಗಳು ಕಡಿಮೆಯಾಗಿ ಜೀವನದಲ್ಲಿ ಸರ್ವಾಂಗೀಣವಾದ ಅಭಿವೃದ್ಧಿ ಸಿಂಹರಾಶಿ ಸಿಂಹಲಗ್ನದವರಿಗೆ ಉಂಟಾಗುತ್ತೆ. ಖಂಡಿತ ಗುರುಜಿ, ಯಾಕಂದರೆ ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಹುಟ್ಟಿದ ಗುಣ ಸುಟ್ಟರು ಹೋಗಲ್ಲ ಅಂತೆ. ಗುಣ ಸ್ವಭಾವಕ್ಕೆ ಮದ್ದಿಲ್ಲ. ಆದರೆ ಸಿಂಹ ರಾಶಿಯಿಂದ ಬರಬಹುದಾದಂತಹ ಅಹಂಕಾರ ಆಗಿರ್ಬೋದು, ಆ ಒಂದು ಹುಂಬತನ ಆಗಿರ್ಬೋದು, ಅದಕ್ಕೂ ಪರಿಹಾರ ಇದೆ ಅಂತ ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಸಿಂಹ ರಾಶಿ ಸಿಂಹ ಲಗ್ನದಲ್ಲಿ ಹುಟ್ಟಿದಂಥವರಿಗೆ ಏನೆಲ್ಲ ಸಮಸ್ಯೆಗಳು ಎದುರಾಗಬಹುದು, ಅದಕ್ಕೆ ನೀವೇ ಮಾಡಿಕೊಳ್ಳಬಹುದಾದಂಥ ಪರಿಹಾರದ ಬಗ್ಗೆ ನಾವು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ನಿಮ್ಮಲ್ಲೂ ಕೂಡ ಪ್ರಶ್ನೆಗಳು ಸಂಶಯಗಳು ಇದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.